ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಮಾತ್ರ ಗೇಮ್ ಚೇಂಜರ್ ಥರ್ಡ್ ಸಾಂಗ್ ರಿಲೀಸ್ ಆಗಿದೆ. ನಾನಾ ಹೈರಾಣ ಒಂದು ಮೆಲೋಡಿ ಸಾಂಗ್ ಅಂತ ರಿಲೀಸ್ ಮಾಡ್ತಾರೆ. ಡೈರೆಕ್ಟರ್ ಅವರು ಸ್ಟೋರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರಲ್ಲ, ಒಂದು ಸಾಂಗ್ ಸೆಲೆಕ್ಟ್ನೂ ಅಷ್ಟೇ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್ ಮಾಡ್ತಾರೆ. ಅದು ಪಾಯಿಂಟ್ ನಮಗೆ ಅನ್ಸೋದು. ಈಗ ಫಿಲ್ಮ್ ಅಲ್ಲ, ಯಾವ್ದನ್ನ ಫಿಲ್ಮ್ ತೊಗೊಂಡು ನೋಡ್ರಿ ನೀವು, ಶಂಕರ್ ಅವ್ರದ್ದು ರೋಬೋ ಮೂವಿ ಒಳಗಲಿ, ಅಪರಿಚಿತ್ ಮೂವಿ ಒಳಗಲಿ, ಮತ್ತು ಇದು ಮೂವಿ ಒಳಗೆ 3 ಸಾಂಗ್ ರಿಲೀಸ್ ಮಾಡಿರಲ್ಲ. ರಾಮ್ ಮಚ್ಚ ಮಚ್ಚ ಅದು ಒಂದು ಮಾಸಿ ಒಂದು ಕ್ಲಾಸಿಕ್ ಸಾಂಗ್ ಇದ್ಮೇಲೂ ಅದನ್ನು ಪ್ರೆಸೆಂಟೇಷನ್ ಸರಿಯಾಗಿತ್ತು. ಬಟ್ ಸೆಕೆಂಡ್ ಸಾಂಗ್ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ. ಓಕೆನಾ, ರಾಮ್ ಮಚ್ಚ ಮಚ್ಚ ಏನು ಸಾಂಗ್ ರಿಲೀಸ್ ಆಗಿತ್ತಲ್ಲ, ಅದು ಕ್ಯಾಮ್ರಾ ವರ್ಕ್ ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ, ಎಷ್ಟು ಮಂದಿ ಡ್ಯಾನ್ಸ್ ಮಾಡಿರ, ಎಷ್ಟು ಮಂದಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿರ, ಅದು ನೋಡೋ ಮಟ್ಟಿಗಲ್ಲಿ ಬೇರೆ ಬೇರೆ ಕಲ್ಚರ್ ಬಗ್ಗೆದಾಗಲಿ ಪ್ರೆಸೆಂಟೇಷನ್ ಕೊಟ್ಟರಲ್ಲ ಡಾಕ್ಟರು, ಅದು ನೋಡೋ ಮಟ್ಟಿಗೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಆ ಸಾಂಗ್ ಕೇಳೋ ಮಟ್ಟಿಗಲ್ಲಿ. ಬಟ್ ಹೆಂಗನ ಇಲ್ಲಿ ಶಂಕರ್ ಅವರು ಒಂದು ಫಿಲ್ಮ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರಲ್ಲ, ಒಂದು ಸಾಂಗ್ನು ಅಷ್ಟೇ ಇಂಪಾರ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಅದು ಪಾಯಿಂಟ್ ನಮಗೆ ಅನ್ಸದ. ಇದು ಸಾಂಗ್ ಕೇಳೋ ಮಟ್ಟಿಗೆ ತಮ್ಮನವರು ಬೀಜಂ ಸಿಂಪಲ್ ನನಗೆ ಅನ್ಸದ. ಈಗ ಥೋಡೆ ಮಂದಿಗೆ ಇದು ಸಾಂಗ್ ಇಷ್ಟ ಅದ, ಥೋಡೆ ಮಂದಿಗೆ ಇಷ್ಟನೇ ಆಗಲ್ಲ. ಏನಪ್ಪ ಸಿಂಪಲ್ ಸಾಂಗ್ ಇದಲ್ಲ ಅಂತಂದ್ರೆ, ಬಟ್ ಅದು ಕ್ಯಾಮ್ರಾ ವರ್ಕ್ ನೋಡ್ರಿ, ಅದು ಎಷ್ಟು ಹಾರ್ಡ್ ವರ್ಕ್ ಮಾಡ್ರ, ಅದನ್ನು ಪಾಯಿಂಟ್ ನಮಗೆ ಅನ್ಸೋದು ನೋಡೋ ಮಟ್ಟಿಗೆ. ಬಟ್ ಈ ಥರ ಸಾಂಗ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರೀಸೆಂಟ್ಲಿ ಒಂದು ಮೂವಿ ಬಂದಿತ್ತಲ್ಲ, ಮಾರ್ಟಿನ್ ಮೂವಿ, ಧ್ರುವ ಸರ್ಜಾ ಅವ್ರದ್ದು ಒಂದು ಕ್ಲಾಸಿಕ್ ಸಾಂಗ್ ರಿಲೀಸ್ ಆಗಿತ್ತು ನೋಡ್ರಿ. ಅದನ್ನು ಸಾಂಗ್ ಸರಿಯಾಗಿತ್ತು. ಓಕೆನಾ, ಆ ಸಾಂಗನ್ನು ಫಿಲ್ಮ್ ಸ್ವಲ್ಪ ಸ್ಟ್ರೆಂತ್ ಆಗಿ ತಂದಿತ್ತು. ಬಟ್ ಇದು ಸಾಂಗ್ನು ಸರಿಯಾಗಿ ನನಗೆ ಅನ್ಸದ. ನಿಮಗೆ ಏನು ಅನ್ಸದ ಈ ಸಾಂಗ್ ಕೇಳಿಗಿಸಿ? ಸಿಂಪಲ್ ಅದ, ಏನು ವೈಪ್ ಕೊಡ್ತದ, ಏನು ಹಿಟ್ ಆಗ್ತದೆ ಈ ಸಾಂಗು ಮುಂದೆ ನಮಗೆ ಗೊತ್ತಾಗ್ತದ. ಬಟ್ ತಮ್ಮನವ್ರೇನು ಟೂನ್ ಮೇಲೆ ಡಿಪೆಂಡ್ ಆಗಿರ್ತಾರ, ಅವ್ರ ಸಾಂಗ್ ಗಾನಗಳು ಆಡಲ್ಲ. ಅದೊಂದು ಪಾಯಿಂಟ್ ನನಗೆ ಅನ್ಸಿದೆ. ಯಾಕಂದ್ರೆ ದೇವಿಸಿ ಪ್ರಸಾದ್ ಆಗಲಿ, ತಮ್ಮನ ಆಗಲಿ, ತೆಲುಗು ಮೂವಿ ಒಳಗಲ್ಲಿ ಚಲೋ BGM ಮಂತ್ರಗೂ ಸಾಲಿಡ್ ಪ್ರೆಸೆಂಟೇಷನ್ ಕೊಟ್ಟರು. ಬಟ್ ರೀಸೆಂಟ್ಲಿ ನಾವು ನೋಡಿದೇವಲ್ಲ, ಕಂಗ್ವಾ ಮೂವಿ ಒಳಗಲ್ಲಿ ಮತ್ತು ಪುಷ್ಪ 2 ಸಿಕ್ಕ ಸಾಂಗ್ ರಿಲೀಸ್ ಆಗಿದ್ದಲ್ಲ, ಅದನ್ನು ಒಂದು ವೈಪ್ ಕೊಡಬೇಕಿತ್ತು. ಬಟ್ ಇನ್ನು ವೈಪ್ ಅಂತ ಕೊಡಲಿಲ್ಲ. ಪಬ್ಲಿಕ್ ಒಳಗೆ ಅಂತ ಪರಿ ಅಟ್ರಾಕ್ಷನ್ ಅಂತ ಸಾಂಗ್ ಅಂತ ಮಾಡಿಲ್ಲ. ಬಟ್ ಅದು ಅನ್ಕೊಂಡಿದ್ದ ಒಂದು ಫಸ್ಟ್ ಸಾಂಗ್ ಹೆಂಗೆ ರಿಲೀಸ್ ಆಗಿತ್ತಲ್ಲ, ಐಟಮ್ ಸಾಂಗ್ ರಿಲೀಸ್ ಆಗಿತ್ತಲ್ಲ ಸಮಂತ ಪ್ರಭು ಅವ್ರದ್ದು ಅಂಟಾವ, ಅದು ಸಾಂಗ್ ಒಂದು ವೈಪ್ ತಂದಿತ್ತು. ಓಕೆನಾ, ಬಟ್ ಕಿಸಿಕ ಒಂದು ಬೇರೆ ಬೇರೆ ಟೂನ್ ಅದು. ಓಕೆನಾ, ಹಿಂದಿದಾಗು ತೆಲುಗುದಾಗು ಬೇರೆ ಬೇರೆ ಸ್ವಾಗ್ನಾಗ ಸಾಂಗ್ ಅಂತ ರಿಲೀಸ್ ಮಾಡ್ಲಿಕ್ಕೆ ಖುಷಿ ಮಾಡಿ, ಬಟ್ ಅದು ವೈಪ್ ತರಲಿಲ್ಲ. ಅದೊಂದು ಪಾಯಿಂಟ್ ನನಗೆ ಅನ್ಸಿದ್ದು. ಬಟ್ ಇದೊಂದು ಮೆಲೋಡಿ ಸಾಂಗ್ ಸರಿಯಾಗಿ ನನಗೆ ಅನ್ಸಿದ. ರಾಮ್ ಮಚ್ಚ ಮಚ್ಚ ಸಾಂಗ್ ನನಗೆ ಮುಟ್ಟ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು. ಒಂದು ಪಾಯಿಂಟ್ ನನಗೆ ಅನ್ಸಿದ್ದು. ಸಾಂಗ್ ಕೇಳಿಗೆ ನಿಮಗೆ ಅನ್ಸಿದ್ದು ಕಾಮೆಂಟ್ ಮಾಡಿರಿ. ನಾನಾ ಹೈರಾಣ ಸಾಂಗ್ ಕೇಳಿಗೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ.